ಇಡೀ ರಾಜ್ಯದಾದ್ಯಂತ ದಿನೇ ದಿನೇ ಹೃದಯಾಘಾತದ ಪ್ರಕರಣಗಳಿಂದ ಸಾವನ್ನಪ್ತಾ ಇರತಕ್ಕಂಥ ಒಂದು ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದ್ದಾವೆ. ಒಂದು ಕಡೆ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಏನು ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂಥ ಪ್ರಕರಣಗಳಿಂದಾಗಿ ಸಾಕಷ್ಟು ಒಂದು ಆತಂಕ ಕೂಡ ಎದುರಾಗಿದೆ. ಇನ್ನು ಇದರಿಂದಾಗಿ ಒಂದು ಬಹುದೊಡ್ಡ ದುರಂತ ಅಂದರೆ ಹುಬ್ಬಳ್ಳಿ ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಸಂಜೀವಿನಿ ಆಗಬೇಕಾಗಿದ್ದಂಥ ಏನು ಹೃದ್ರೋಗ ಆಸ್ಪತ್ರೆ ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಕಳೆದ 2.5 ವರ್ಷಗಳಿಂದ ಈ ಒಂದು ನಿರ್ಮಾಣ ಹಂತದಲ್ಲೇ ಇರತಕ್ಕಂಥ ಒಂದು ಈ ಜಯದೇವ ಆಸ್ಪತ್ರೆ ಇದುವರೆಗೂ ಕೂಡ ನಿರ್ಮಾಣ ಹಂತದಲ್ಲೇ ಇದೆ. ಸದ್ಯ ನಾನೀಗ ಏನು ಜಯದೇವ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕಳೆದ 2023 ಮಾರ್ಚ್ 12ರಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ವರ್ಚುವಲ್ ಮೂಲಕ ಈ ಒಂದು ಜಯದೇವ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಆದರೆ ಒಂದು ಕಂಡೀಷನ್ ಪ್ರಕಾರ 30 ತಿಂಗಳ ಒಳಗಾಗಿ ಈ ಒಂದು ಆಸ್ಪತ್ರೆ ರೆಡಿ ಆಗಬೇಕಾಗಿತ್ತು. ಅಂದುಕೊಂಡಂತೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗಾಗಲೇ ಈ ಒಂದು ಆಸ್ಪತ್ರೆ ಈ ಭಾಗದ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಭಾಗ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಆಶಾಕಿರಣವಾಗಿ ಸಂಜೀವಿನಿಯಾಗಿ ಈ ಒಂದು ಜಯದೇವ ಆಸ್ಪತ್ರೆ ಇಷ್ಟೊತ್ತಿಗಾಗಲೇ ರೆಡಿ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಈ ಜಯದೇವ ಆಸ್ಪತ್ರೆ ಕಳೆದ 2 ವರ್ಷಗಳಿಂದ ಯಾವ ರೀತಿ ನಿರ್ಮಾಣ ಹಂತದಲ್ಲಿದೆ ಅದೇ ರೀತಿ ನಿರ್ಮಾಣ ಹಂತದಲ್ಲೇ ಇದೆ. ಹೀಗಾಗಿ ಒಂದು ಕಡೆ ಹೃದಯಾಘಾತದ ಪ್ರಕರಣಗಳಿಂದಾಗಿ ಈ ಭಾಗದ ಜನರಲ್ಲಿ ಎಷ್ಟು ಆತಂಕ ಇದೆಯೋ ಅದೇ ರೀತಿ ಆತಂಕ ಕೂಡ ಇನ್ನೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಈ ಆಸ್ಪತ್ರೆ ಏನು ಪರಿಪೂರ್ಣ ಆಗ್ತಾ ಇಲ್ಲ, ಜನರ ಒಂದು ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಭಾಗದ ಜನರಲ್ಲೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಜಯದೇವ ಆಸ್ಪತ್ರೆ ಬೆಂಗಳೂರು ಬಿಟ್ಟರೆ ಈ ಹುಬ್ಬಳ್ಳಿ ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು, ಹೃದಯಾಘಾತದಿಂದ ಸಾವನ್ನಪ್ತಾ ಇರ್ತಕ್ಕಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಜನರಲ್ಲಿ ಆತಂಕ ಮೂಡಿದೆ. ಇನ್ನೂವರೆಗೂ ಇದು ಪರಿಪೂರ್ಣ ಆಗ್ತಾ ಇಲ್ಲ. ಸರ್, ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ರಾಯನಾಳ ಗ್ರಾಮದಲ್ಲಿ ಏನು ಸರ್ಕಾರದ ಭೂಮಿ ಏನಿತ್ತು ಅದರಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಏನು ವರ್ಚುವಲ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿದ್ದು ಉದ್ಘಾಟನೆ ಮಾಡಿ ಇದನ್ನು ಶಂಕುಸ್ಥಾಪನೆಯನ್ನು ಮಾಡಿದರು. ಸುಮಾರು 250 ಕೋಟಿ ರೂಪಾಯಿಗಳ ಅನುದಾನವನ್ನು ಇದಕ್ಕೆ ಮೀಸಲಿರಿಸಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ, ಯಾಕಂದರೆ ನಮ್ಗೆ ಬೆಂಗಳೂರು ಜಯದೇವ ಹೃದ್ರೋಗ ಆಸ್ಪತ್ರೆ ಇರೋದ್ರಿಂದ ಈ ಕಡೆ ಭಾಗದ ಜನರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳೇನಾದರೂ ಬಂದರೆ ಅವ್ರಿಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋದಕ್ಕೆ ಇದನ್ನೊಂದು ಬೊಮ್ಮಾಯಿ ಸರ್ಕಾರ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಆನಂತರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅರವಿಂದ್ ಬೆಲ್ಲದವರ ನಿರ್ಲಕ್ಷ್ಯದಿಂದ ಇವತ್ತಿನ ಏನು 30 ತಿಂಗಳೊಳಗೇನು ಈ ಕಾಮಗಾರಿ ರೆಡಿಯಾಗಿ ಜನರ ಸೇವೆಗೆ ಏನು ಮುಕ್ತ ಆಗಬೇಕಾಗಿತ್ತು ಅದು ಇನ್ನೂ ಕೂಡ ಆಗ್ತಾಯಿಲ್ಲ. ಯಾಕಂತಂದ್ರೆ ಒಂದು ಕಡೆ ನಾವು ಆರೋಪ ಕೇಳಿ ಬರ್ತಾ ಇದೆ, ಇಲ್ಲೇ ಇದರಲ್ಲಿ ಹೆಚ್ಚಿನ ಏನದು ಅವ್ಯವಹಾರ ಅಕ್ರಮ ನಡೆದಿದೆ. ಆನಂತರ ಮತ್ತು ಕಮಿಷನ್ ಹಾವಳಿ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಕಮಿಷನ್ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅನುದಾನದ ಕೊರತೆ ಎದುರಾಗಿದೆ ಅನ್ನೋದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಈ ಕಡೆ ಗಮನ ಹರಿಸಬೇಕು. ಇದನ್ನು ಶೀಘ್ರವಾಗಿ ಏನದು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು ಮುಕ್ತ ಮಾಡಬೇಕಂತ ಹೇಳಿ ನಾನು ಜಿಲ್ಲಾಡಳಿತ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ನಾಯಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕೂಡಲೇ ಇದನ್ನು ಆರೋಗ್ಯ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಸರ್, ಈಗ ಒಂದು ಕಡೆ ಸಾರ್ವಜನಿಕರಲ್ಲಿ ಒಂದು ಆತಂಕ ಇದೆ. ಈಗ ಈ ಜಯದೇವ ಆಸ್ಪತ್ರೆ ಹುಬ್ಬಳ್ಳಿ ಭಾಗದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಸಂತಸದ ಒಂದು ವಿಷಯ ಆಗಿತ್ತು. ಇದುವರೆಗೂ ಕೂಡ ಇದು ನಿರ್ಮಾಣ ಹಂತದಲ್ಲೇ ಇದೆ, ಮುಕ್ತಾಯ ಆಗ್ತಾ ಇಲ್ಲ. ಈ ಭಾಗದ ಜನರಿಗೆ ಉಪಯುಕ್ತ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕಂದರೆ ಬೆಂಗಳೂರು ಬಿಟ್ಟರೆ 2ನೇ ಒಂದು ಜಯದೇವ ಆಸ್ಪತ್ರೆ ಇಲ್ಲೇ. ಈ ಉತ್ತರ ಕನ್ನಡ ಭಾಗದ ಜನರಿಗೆ ಅನುಕೂಲ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಸರ್, ಇನ್ನೂ ಆಗ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯತನದಿಂದ ಯಾವುದೋ ಒಂದು ಇದು ಬರಬೇಕಾಗಿತ್ತು, ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತು ಇಲ್ಲಿರೋವಂಥ ಕಾರ್ಮಿಕರಿಗೂ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಇದು ಏನಾಗ್ತದೆ ಅಂದರೆ ಜನಕ್ಕೆ ಒಂದು ಬೇಗನೆ ಒಂದು ಅನುಕೂಲ ಆಗ್ತೈತೆ, ಅನುದಾನ ಸಿಗ್ತಾ ಇಲ್ಲ. ಈಗ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಈ ಭಾಗದ ಜನರು ಹೋಗ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೋಗಬೇಕು, ಕಿಮ್ಸ್ ಹೋಗಬೇಕು. ಇದೆಲ್ಲ ನೋಡ್ತಾ ಇದ್ರೆ ಈ ಜಯದೇವ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಖುಷಿಯಾಗಿತ್ತು ಜನರಿಗೆಲ್ಲ. ಇನ್ನೂ ಇದು ನಿರ್ಮಾಣ ಹಂತದಲ್ಲೇ ಇದೆ, ಇಷ್ಟೊತ್ತಿಗಾಗಲೇ ಮುಕ್ತಾಯ ಆಗಬೇಕಾಗಿತ್ತು. ಇನ್ನೂ ಯಾಕೆ ಜನರಿಗೆ ಇದು ಉಪಯುಕ್ತ ಆಗ್ತಾ ಇಲ್ಲ? ಸರ್, ಉಪಯುಕ್ತ ಆಗಬೇಕಾಗಿತ್ತು, ಬಟ್ ನಿರ್ಲಕ್ಷ್ಯನೇ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಭಾಳ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರೆ ಜನ ಅನುಕೂಲ ಆಗ್ತೈತಿ ಇದು ಹಾಸ್ಪಿಟ್ಲ್ ಆದರೆ ಅಂತ ನಿರ್ಲಕ್ಷ್ಯದಿಂದ ಇದು ಆಗ್ತಾಯಿದೆ.
ತಕ್ಷಣ ಇದಕ್ಕೆ ಗಮನ ಹರಿಸಿ ಇದು ಆದಷ್ಟು ಬೇಗ ರೆಡಿ ಆಗಬೇಕು, ಜನಕ್ಕೆ ಅನುಕೂಲ ಆಗೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕಾಗಿ ನಾನು. ಇದಿಷ್ಟು ಈ ಭಾಗದ ಸ್ಥಳೀಯರ ಮಾತುಗಳು. ಸುಮಾರು 250 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಇಷ್ಟೊತ್ತಿಗಾಗಲೇ ಈ ಆಸ್ಪತ್ರೆ ನಿರ್ಮಾಣ ಮುಕ್ತಾಯಗೊಂಡು ತೀವ್ರಗತಿಯಲ್ಲಿ ಮುಕ್ತಾಯಗೊಂಡು ಈ ಭಾಗದ ಜನರಿಗೆ ಅನುಕೂಲಕರ ಆಗಬೇಕಾಗಿತ್ತು. ಈ ಭಾಗದ ಜನರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅನುಕೂಲ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಈ ಆಸ್ಪತ್ರೆ ನಿರ್ಮಾಣ ಹಂತದಲ್ಲೇ ಇದೆ. ಹೀಗಾಗಿ ಶೀಘ್ರಗತಿಯಲ್ಲಿ ಈ ನಿರ್ಲಕ್ಷ್ಯ ಧೋರಣೆಯನ್ನು ಬಿಟ್ಟು ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದೇ ರೀತಿ ಈ ಭಾಗದ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಮುತುವರ್ಜಿನ ವಹಿಸಬೇಕು. ಶೀಘ್ರಗತಿಯಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳಿಸಿ ಈ ಭಾಗದ ಜನರಿಗೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇಲ್ಲಿನ ಸಕಲ ಸೌಲಭ್ಯ ಒದಗುವಂತೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ರಾಜ್ಯದಾದ್ಯಂತ ದಿನೇ ದಿನೇ ಹೃದಯಾಘಾತದ ಪ್ರಕರಣಗಳಿಂದ ಸಾವನ್ನಪ್ತಾ ಇರತಕ್ಕಂಥ ಒಂದು ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದ್ದಾವೆ. ಒಂದು ಕಡೆ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಏನು ಹೃದಯಾಘಾತದಿಂದ ಸಾವನ್ನಪ್ತಾ ಇರತಕ್ಕಂಥ ಪ್ರಕರಣಗಳಿಂದಾಗಿ ಸಾಕಷ್ಟು ಒಂದು ಆತಂಕ ಕೂಡ ಎದುರಾಗಿದೆ. ಇನ್ನು ಇದರಿಂದಾಗಿ ಒಂದು ಬಹುದೊಡ್ಡ ದುರಂತ ಅಂದರೆ ಹುಬ್ಬಳ್ಳಿ ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಸಂಜೀವಿನಿ ಆಗಬೇಕಾಗಿದ್ದಂಥ ಏನು ಹೃದ್ರೋಗ ಆಸ್ಪತ್ರೆ ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಕಳೆದ 2.5 ವರ್ಷಗಳಿಂದ ಈ ಒಂದು ನಿರ್ಮಾಣ ಹಂತದಲ್ಲೇ ಇರತಕ್ಕಂಥ ಒಂದು ಈ ಜಯದೇವ ಆಸ್ಪತ್ರೆ ಇದುವರೆಗೂ ಕೂಡ ನಿರ್ಮಾಣ ಹಂತದಲ್ಲೇ ಇದೆ. ಸದ್ಯ ನಾನೀಗ ಏನು ಜಯದೇವ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಕಳೆದ 2023 ಮಾರ್ಚ್ 12ರಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ವರ್ಚುವಲ್ ಮೂಲಕ ಈ ಒಂದು ಜಯದೇವ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಆದರೆ ಒಂದು ಕಂಡೀಷನ್ ಪ್ರಕಾರ 30 ತಿಂಗಳ ಒಳಗಾಗಿ ಈ ಒಂದು ಆಸ್ಪತ್ರೆ ರೆಡಿ ಆಗಬೇಕಾಗಿತ್ತು. ಅಂದುಕೊಂಡಂತೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗಾಗಲೇ ಈ ಒಂದು ಆಸ್ಪತ್ರೆ ಈ ಭಾಗದ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಭಾಗ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಆಶಾಕಿರಣವಾಗಿ ಸಂಜೀವಿನಿಯಾಗಿ ಈ ಒಂದು ಜಯದೇವ ಆಸ್ಪತ್ರೆ ಇಷ್ಟೊತ್ತಿಗಾಗಲೇ ರೆಡಿ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಈ ಜಯದೇವ ಆಸ್ಪತ್ರೆ ಕಳೆದ 2 ವರ್ಷಗಳಿಂದ ಯಾವ ರೀತಿ ನಿರ್ಮಾಣ ಹಂತದಲ್ಲಿದೆ ಅದೇ ರೀತಿ ನಿರ್ಮಾಣ ಹಂತದಲ್ಲೇ ಇದೆ. ಹೀಗಾಗಿ ಒಂದು ಕಡೆ ಹೃದಯಾಘಾತದ ಪ್ರಕರಣಗಳಿಂದಾಗಿ ಈ ಭಾಗದ ಜನರಲ್ಲಿ ಎಷ್ಟು ಆತಂಕ ಇದೆಯೋ ಅದೇ ರೀತಿ ಆತಂಕ ಕೂಡ ಇನ್ನೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಈ ಆಸ್ಪತ್ರೆ ಏನು ಪರಿಪೂರ್ಣ ಆಗ್ತಾ ಇಲ್ಲ, ಜನರ ಒಂದು ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಭಾಗದ ಜನರಲ್ಲೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಜಯದೇವ ಆಸ್ಪತ್ರೆ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ, ಈ ಹುಬ್ಬಳ್ಳಿ ಭಾಗದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು, ಹೃದಯಾಘಾತದಿಂದ ಸಾವನ್ನಪ್ತಾ ಇರ್ತಕ್ಕಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಜನರಲ್ಲಿ ಆತಂಕ ಮೂಡಿದೆ. ಇನ್ನೂವರೆಗೂ ಇದು ಪರಿಪೂರ್ಣ ಆಗ್ತಾ ಇಲ್ಲ. ಸರ್, ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ರಾಯನಾಳ ಗ್ರಾಮದಲ್ಲಿ ಏನು ಸರ್ಕಾರದ ಭೂಮಿ ಏನಿತ್ತು ಅದರಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಏನು ವರ್ಚುವಲ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ಇದನ್ನು ಶಂಕುಸ್ಥಾಪನೆಯನ್ನು ಮಾಡಿದರು. ಸುಮಾರು 250 ಕೋಟಿ ರೂಪಾಯಿಗಳ ಅನುದಾನವನ್ನು ಇದಕ್ಕೆ ಮೀಸಲಿರಿಸಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ, ಯಾಕಂದರೆ ನಮ್ಗೆ ಬೆಂಗಳೂರು ಜಯದೇವ ಹೃದ್ರೋಗ ಆಸ್ಪತ್ರೆ ಇರೋದ್ರಿಂದ ಈ ಕಡೆ ಭಾಗದ ಜನರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳೇನಾದರೂ ಬಂದರೆ ಅವ್ರಿಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋದಕ್ಕೆ ಇದನ್ನೊಂದು ಬೊಮ್ಮಾಯಿ ಸರ್ಕಾರ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಆನಂತರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅರವಿಂದ್ ಬೆಲ್ಲದವರ ನಿರ್ಲಕ್ಷ್ಯದಿಂದ ಇವತ್ತಿನ ಏನು 30 ತಿಂಗಳೊಳಗೇನು ಈ ಕಾಮಗಾರಿ ರೆಡಿಯಾಗಿ ಜನರ ಸೇವೆಗೆ ಏನು ಮುಕ್ತ ಆಗಬೇಕಾಗಿತ್ತು ಅದು ಇನ್ನೂ ಕೂಡ ಆಗ್ತಾಯಿಲ್ಲ. ಯಾಕಂತಂದ್ರೆ ಒಂದು ಕಡೆ ನಾವು ಆರೋಪ ಕೇಳಿ ಬರ್ತಾ ಇದೆ, ಇಲ್ಲೇ ಇದರಲ್ಲಿ ಹೆಚ್ಚಿನ ಏನದು ಅವ್ಯವಹಾರ ಅಕ್ರಮ ನಡೆದಿದೆ. ಆನಂತರ ಮತ್ತು ಕಮಿಷನ್ ಹಾವಳಿ ಕೂಡ ಜನಪ್ರತಿನಿಧಿಗಳ, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಕಮಿಷನ್ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅನುದಾನದ ಕೊರತೆ ಎದುರಾಗಿದೆ ಅನ್ನೋದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಈ ಕಡೆ ಗಮನ ಹರಿಸಬೇಕು. ಇದನ್ನು ಶೀಘ್ರವಾಗಿ ಏನದು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು ಮುಕ್ತ ಮಾಡಬೇಕಂತ ಹೇಳಿ ನಾನು ಜಿಲ್ಲಾಡಳಿತ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ನಾಯಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕೂಡಲೇ ಇದನ್ನು ಆರೋಗ್ಯ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಸರ್, ಈಗ ಒಂದು ಕಡೆ ಸಾರ್ವಜನಿಕರಲ್ಲಿ ಒಂದು ಆತಂಕ ಇದೆ. ಈಗ ಈ ಜಯದೇವ ಆಸ್ಪತ್ರೆ ಹುಬ್ಬಳ್ಳಿ ಭಾಗದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಸಂತಸದ ಒಂದು ವಿಷಯ ಆಗಿತ್ತು. ಇದುವರೆಗೂ ಕೂಡ ಇದು ನಿರ್ಮಾಣ ಹಂತದಲ್ಲೇ ಇದೆ, ಮುಕ್ತಾಯ ಆಗ್ತಾ ಇಲ್ಲ. ಈ ಭಾಗದ ಜನರಿಗೆ ಉಪಯುಕ್ತ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕಂದರೆ ಬೆಂಗಳೂರು ಬಿಟ್ಟರೆ 2ನೇ ಒಂದು ಜಯದೇವ ಆಸ್ಪತ್ರೆ ಇಲ್ಲೇ. ಈ ಉತ್ತರ ಕನ್ನಡ ಭಾಗದ ಜನರಿಗೆ ಅನುಕೂಲ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ.
ಸರ್ ಇನ್ನೂ ಆಗ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯತನದಿಂದ ಯಾವುದೋ ಒಂದು ಇದು ಬರಬೇಕಾಗಿತ್ತು, ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತು ಇಲ್ಲಿರೋಂಥ ಕಾರ್ಮಿಕರಿಗೂ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಇದು ಏನಾಗ್ತದೆ ಅಂದ್ರೆ ಜನಕ್ಕೆ ಒಂದು ಬೇಗನೆ ಒಂದು ಅನುಕೂಲ ಆಗ್ತೈತೆ, ಅನುದಾನ ಸಿಗ್ತಾ ಇಲ್ಲ. ಈಗ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಈ ಭಾಗದ ಜನರು ಹೋಗ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೋಗಬೇಕು, ಕಿಮ್ಸ್ ಹೋಗಬೇಕು. ಇದೆಲ್ಲ ನೋಡ್ತಾ ಇದ್ರೆ ಈ ಜಯದೇವ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಖುಷಿಯಾಗಿತ್ತು ಜನರಿಗೆಲ್ಲ. ಇನ್ನೂ ಇದು ನಿರ್ಮಾಣ ಹಂತದಲ್ಲೇ ಇದೆ, ಇಷ್ಟೊತ್ತಿಗಾಗಲೇ ಮುಕ್ತಾಯ ಆಗಬೇಕಾಗಿತ್ತು. ಇನ್ನೂ ಯಾಕೆ ಜನರಿಗೆ ಇದು ಉಪಯುಕ್ತ ಆಗ್ತಾ ಇಲ್ಲ? ಸರ್ ಉಪಯುಕ್ತ ಆಗಬೇಕಾಗಿತ್ತು, ಬಟ್ ನಿರ್ಲಕ್ಷ್ಯನೇ ಮಾಡ್ತಾಯಿದ್ದಾರೆ ಇದರಲ್ಲಿ. ಸೊ ಭಾಳ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರೆ ಜನ ಅನುಕೂಲ ಆಗ್ತೈತಿ ಇದು ಹಾಸ್ಪಿಟ್ಲ್ ಆದ್ರೆ ಅಂತ ನಿರ್ಲಕ್ಷ್ಯದಿಂದ ಇದು ಆಗ್ತಾಯಿದೆ. ತಕ್ಷಣ ಇದಕ್ಕೆ ಗಮನ ಹರಿಸಿ ಇದು ಆದಷ್ಟು ಬೇಗ ರೆಡಿ ಆಗಬೇಕು, ಜನಕ್ಕೆ ಅನುಕೂಲ ಆಗೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕಾಗಿ. ಇದಿಷ್ಟು ಈ ಭಾಗದ ಸ್ಥಳೀಯರ ಮಾತುಗಳು. ಸುಮಾರು 250 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಇಷ್ಟೊತ್ತಿಗಾಗಲೇ ಈ ಆಸ್ಪತ್ರೆ ನಿರ್ಮಾಣ ಮುಕ್ತಾಯಗೊಂಡು ತೀವ್ರಗತಿಯಲ್ಲಿ ಮುಕ್ತಾಯಗೊಂಡು ಈ ಭಾಗದ ಜನರಿಗೆ ಅನುಕೂಲಕರ ಆಗಬೇಕಾಗಿತ್ತು. ಈ ಭಾಗದ ಜನರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅನುಕೂಲ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಈ ಆಸ್ಪತ್ರೆ ನಿರ್ಮಾಣ ಹಂತದಲ್ಲೇ ಇದೆ. ಹೀಗಾಗಿ ಶೀಘ್ರಗತಿಯಲ್ಲಿ ಈ ನಿರ್ಲಕ್ಷ್ಯ ಧೋರಣೆಯನ್ನು ಬಿಟ್ಟು ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದೇ ರೀತಿ ಈ ಭಾಗದ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಮುತುವರ್ಜಿಯನ್ನು ವಹಿಸಬೇಕು. ಶೀಘ್ರಗತಿಯಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳಿಸಿ ಈ ಭಾಗದ ಜನರಿಗೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇಲ್ಲಿನ ಸಕಲ ಸೌಲಭ್ಯ ಒದಗುವಂತೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.